ಎಲ್ರಿಗೂ ನಮಸ್ತೆ. ಇವತ್ತು ಬೇಸಿಗೆಯಲ್ಲಿ ತಣ್ಣಗಿರುವಂಥ ಒಂದು ಮಾವಿನಕಾಯಿ ಸಾರನ್ನು ಹೇಗೆ ಮಾಡೋದು ನೋಡೋಣ. ಮೊದಲು ಮಾವಿನಕಾಯನ್ನು ಬೇಯಲಿಕ್ಕೆ ಇಡೋಣ. ಮತ್ತು ಇನ್ನೊಂದು ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ ಮತ್ತು ಪುಟಾಣಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ಪೂನಷ್ಟು ಜೀರಿಗೆ, ಉಪ್ಪು ಮತ್ತು ಅರಿಶಿಣ ಪೌಡ್ರು ಹಾಕೋಣ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕಿ, ಖಾರ ಜಾಸ್ತಿ ತಿಂದರೆ ಜಾಸ್ತಿ, ಕಡಿಮೆ ತಿಂದರೆ ಕಡಿಮೆ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎಸಳಷ್ಟು ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ, ಮತ್ತು ಅದ್ರ ಜೊತೆಗೆ ಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಬೇಯಿಸಿರುವಂಥ ಒಂದು ಮಾವಿನಕಾಯನ್ನು ತೆಗೆದು ಸಿಪ್ಪೆ ತೆಗೆದು ಅದ್ರ ಪಲ್ಪನ್ನು ರೆಡಿ ಮಾಡಿಟ್ಕೊಳ್ಳೋಣ. ನಿಮಗೆ ಸಾರು ಎಷ್ಟು ಮೆಜರ್ಮೆಂಟ್ ಬೇಕಲ್ಲ ಅಷ್ಟು ಮೆಜರ್ಮೆಂಟಿಗೆ ನೀರನ್ನು ಹಾಕ್ಕೊಳ್ಳಿ. ಆ ನೀರಿಗೆ ರುಬ್ಬಿರುವಂಥ ಪೇಸ್ಟನ್ನು ನಿಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಕೊಳ್ರಿ, ಕಡಿಮೆ ಬೇಕು ಅಂದರೆ ರುಬ್ಬಿರುವಂಥ ಕಡಿಮೆ ಮಸಾಲೆಯನ್ನು ಹಾಕಿಬಿಟ್ಟು ಕೈ ಆಡಿಸಿ. ಅದ್ರ ಜೊತೆಗೆ ಸಾರು ತಿಳುವಾಗಿ ಬೇಕಾಗಿದ್ದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ದಪ್ಪ ಬೇಕಾಗಿದ್ದರೆ ಮಸಾಲೆಯನ್ನು ಕಡಿಮೆ ಹಾಕ್ಕೊಳ್ಳಿ. ಇನ್ನೊಂದು ಪ್ಯಾನನ್ನು ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಮತ್ತು ಜಜ್ಜಿರುವಂಥ ಒಂದು 4 ಪೀಸು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಕರಿಬೇವಿನ ಎಲೆ ಒಗ್ಗರಣೆಗೆ, ಆಮೇಲೆ ಸ್ವಲ್ಪ ಇಂಗು ಮತ್ತು ಗರಂ ಮಸಾಲ ಪೌಡರ್ನ ಹಾಕಿಬಿಟ್ಟು ಆ ಒಗ್ಗರಣೆಯನ್ನು ರೆಡಿ ಇರುವಂಥ ಸಾಂಬಾರಿಗೆ ಹಾಕಿಬಿಟ್ರೆ ನಮ್ಮದು ಮಾವಿನಕಾಯಿ ಸಾರು ರುಚಿಯಾಯಿತು. ಮತ್ತು ಕೊನೆಯಲ್ಲಿ ನಿಮಗೆ ಉಪ್ಪು, ಖಾರ, ಹುಳಿ ಅಂತೂ ಇದ್ದೇ ಇರುತ್ತೆ. ಬೆಲ್ಲ ಯಾವ ಥರ ನಿಮಗೆ ರುಚಿ ಬೇಕೋ ಆ ಥರ ಆ್ಯಡ್ ಮಾಡಿಬಿಟ್ಟು ರೆಡಿ ಆಯಿತು ಮಾವಿನಕಾಯಿ ಸಾಂಬಾರು. ಇದು ಬೇಸಿಗೆಗೆ ತಣ್ಣಗಿರುತ್ತೆ, ರುಚಿಯಾಗಿರುತ್ತೆ. ಸೀಸನ್ ವೈಸ್ ಎಲ್ಲರಿಗೂ ಫೇವ್ರೇಟ್ ಅನಿಸುತ್ತೆ. ಟ್ರೈ ಮಾಡಿ.